ಸಿಎಂ ಡಿಕೆ ಮುಂದೆನೆ ದೊಡ್ಡ ಖರ್ಗೆ ಸಾಹೇಬರು ಕೊತ ಕೊತ. ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಿಟ್ಟು ಮಾಡಿಕೊಂಡಿದ್ಯಾಕೆ? ನಾವೇನು ಕಸ ಹೊಡೆಯಕ್ಕೆ ಬಂದಿವ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಯಡಿಯೂರಪ್ಪ ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ವೇದಿಕೆ ಮೇಲೆ ಸಿಟ್ಟಾಗೋದು, ಗರಂ ಆಗೋದು ಕಾಮನ್ನು. ಆದರೆ ಅದಕ್ಕೆ ಬಲವಾದಂಥ ಕಾರಣಗಳು ಕೂಡ ಇರ್ತವೆ. ಸುಖ ಸುಮ್ಮನೆ ಯಾರ್ಯಾರ ಮೇಲೂ ಅವರು ಸಿಟ್ಟಾಗಲ್ಲ, ಈ ಎಲ್ಲ ನಾಯಕರುಗಳೆಲ್ಲ. ಆದರೆ ನಿನ್ನೆ ಬಿ ಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ತುಂಬ ಅದ್ಧೂರಿಯಾಗಿ ಪದಗ್ರಹಣ ಕಾರ್ಯಕ್ರಮ ನಡೀತು. ಬಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವಂತಹ ಒಂದು ದಿನ, ಅಂದರೆ ಅಧಿಕಾರವನ್ನು ಅವರಿಗೆ ಹಸ್ತಾಂತರ ಮಾಡುವಂತಹ ಒಂದು ದಿನ. ಸಾಕಷ್ಟು ಜನ ಕೂಡ ಸೇರಿದರು. ಕಾಂಗ್ರೆಸ್ನ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಜನ ಸೇರಿದರು. ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಹೀಗೆ ಹಲವು ನಾಯಕರು, ಇಡೀ ಕಾಂಗ್ರೆಸ್ನ ಶಾಸಕರು, 136 ಜನ ಶಾಸಕರು, MLCಗಳು, ಕಾರ್ಯಕರ್ತರು, ಮುಖಂಡರುಗಳು, ವಾರ್ಡ್ನ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿದರು. ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ನಡೀತು. ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ತ್ಯಜಿಸಿ, ಅಂದರೆ ಕೆಪಿಸಿಸಿ ಪಟ್ಟವನ್ನು ತ್ಯಜಿಸಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಅಧಿಕಾರವನ್ನು ಕೊಡುವಂತಹ ಒಂದು ಸಮಯ. ಆ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಅವರು ಒಂದು ಪದವನ್ನು ಬಳಸಿದ್ರು. ನಾವೇನು ಕಸ ಹೊಡೆಯೋದಕ್ಕೆ ಬಂದಿದ್ದೀವಾ, ಗೊತ್ತಾಗಲ್ವಾ ನಿಮಗೆ, ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅನ್ನೋ ಒಂದು ಅರ್ಥದಲ್ಲಿ ಕಾರ್ಯಕರ್ತರಿಗೆ ಬೈದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಪೇಷನ್ಸ್ ಇರುವಂತಹ ಮನುಷ್ಯ. ಯಾಕೆಂತಂದರೆ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡ್ಕೊಂಡ್ಬಂದಿರುವಂತಹ ವ್ಯಕ್ತಿ. ಸುಮಾರು 60 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿರುವಂತಹ ಒಬ್ಬ ರಾಜಕಾರಣಿ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಸಮಕಾಲದಲ್ಲಿ ಇವರು ಅವರ ಜೊತೆ ಕೆಲಸ ಮಾಡಿದಂತಹ ಒಂದು ಅನುಭವ ಕೂಡ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇದಿಕೆಯ ಮೇಲೆ ನಿಂತ್ಕೊಂಡು, ಒಂದು ವೇದಿಕೆಯಲ್ಲಿ, ಅದು ಲಕ್ಷಾಂತರ ಜನ ಸೇರಿರುವಂತಹ ವೇದಿಕೆಯಲ್ಲಿ ಆ ಪದವನ್ನು, ನಾವೇನು ಕಸ ಹೊಡೆಯೋದಕ್ಕೆ ಬಂದಿದ್ದೀವ, ಸುಮ್ಮನೆ ಇರೋದಕ್ಕಾಗಲ್ವ ನಿಮಗೆ ಅಂತ ಹೇಳಿ ಒಂದು ಪದವನ್ನು ಬಳಸ್ತಾರಂತಂದರೆ ಅವರು ಎಷ್ಟರ ಮಟ್ಟಿಗೆ ತಮ್ಮ ಸ್ಥಿಮಿತವನ್ನು ಕಳ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಜಸ್ಟ್ ಎಕ್ಸಾಂಪಲ್. ಅಂದರೆ ಈ ಎಲ್ಲ ನಾಯಕರು, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ದೊಡ್ಡ ದೊಡ್ಡ ನಾಯಕರುಗಳು ಅಂತ ಏನೆಲ್ಲ ಇದಾರಲ್ಲ ರಾಜಕೀಯದಲ್ಲಿ, ಅವರೆಲ್ಲರೂ ಕೂಡ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಮಾತ್ರ ಈ ರೀತಿಯಾಗಿ ಪದ ಬಳಕೆ ಆಗುತ್ತೆ. ಹಾಗಾದರೆ ಏನಾಯಿತು ನಿನ್ನೆ ಪದಗ್ರಹಣ ಕಾರ್ಯಕ್ರಮದಲ್ಲಿ? ನಾನು ವಿಚಾರಕ್ಕೆ ಬಂದುಬಿಡ್ತೀನಿ. ಸಾಮಾನ್ಯವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ, MB ಪಾಟೀಲ್, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಸೇರಿದಂತಹ ಒಂದು ವೇದಿಕೆಯಲ್ಲಿ ಅವರವರ ಅಭಿಮಾನಿಗಳು ಅವರವರಿಗೆ ಜೈಕಾರ ಅಥವಾ ಘೋಷಣೆಯನ್ನು ಕೂಗೋದು ಸಾಮಾನ್ಯ. ಆದರೆ ನಿನ್ನೆ ಕೂಡ ಅದೇ ಆಗಿದ್ದು, ಬೇರೆ ಏನು ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ರು. ಅಂದರೆ ಅವ್ರಿಗೆ ಇವರೊಬ್ಬರೇ ನಾಯಕರು, ಬೇರೆ ಯಾರೂ ಅಲ್ಲ, ಇಲ್ಲಿ ಕೂತ್ಕೊಂಡಂತಹ ನಾಯಕರು ಬೇರೆ ಯಾರೂ ಅಲ್ಲ, ಅವ್ರೇನು ಸಾಧನೆ ಮಾಡಿಲ್ವಾ, ಅವ್ರು ಯಾರೂ ಏನು ಕಷ್ಟದಿಂದ ಬಂದೇ ಇಲ್ವಾ, ಇವರೊಬ್ಬರೇ ನಾಯಕರು ಅನ್ನೋ ಒಂದು ಅರ್ಥದಲ್ಲಿ ಅವರು ಮಾತನಾಡಿದರು. ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಪರವಾಗಿ ಅವರ ಕಾರ್ಯಕರ್ತರುಗಳು ಡಿ ಕೆ ಸಿಎಂ ಡಿ ಕೆ ಅಂತಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣವನ್ನು ಆರಂಭಿಸಿದ ನಂತರವೂ ಕೂಡ ಕಾರ್ಯಕರ್ತರು ಘೋಷಣೆಯನ್ನು ಕೂಗ್ತಾ ಇದ್ರು. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಹಳ ಬೇಸರ ಆಯಿತು ಅಂತಂದರೆ ಅದು ಯಾವ ಲೆವೆಲ್ಗೆ ಅಂತಂತಂದರೆ, ಅದೇ ನಾನು ಆಗಲೇ ಹೇಳಿದ್ನಲ್ಲ, ನಾವೇನು ಇಲ್ಲಿ ಕಸ ಹೊಡೆಯೋದಕ್ಕೆ ಬಂದಿದ್ದೀವ, ಇನ್ನು ಮಿಕ್ಕದವರೆಲ್ಲ ಏನು ಕಸ ಹೊಡಿತಿದಾರ ಇಲ್ಲಿ ಅನ್ನೋ ಒಂದು ಪದವನ್ನು ಬಳಸುವಷ್ಟು ಮಟ್ಟಿಗೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಪದೇ ಪದೇ ಅಂತಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸೌಮ್ಯ ಸ್ವಭಾವದವರು. ಅವರೆಲ್ಲೂ ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಲ್ಲ. ಅಷ್ಟು ಈಸಿಯಾಗಿ ಯಾರನ್ನೂ ಕೂಡ ಒಂದು ಪದವನ್ನು ಕೂಡ ನಾನು ಇಲ್ಲಿವರೆಗೂ ಮಾತನಾಡಿದ್ದು ನಾನು ನೋಡಿಲ್ಲ.
ಯಾಕೆಂತಂದರೆ ನಾನು ಸುಮಾರು 20-25 ವರ್ಷಗಳಿಂದ ರಾಜಕೀಯವನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಏನೇ ಆಗಿದ್ರೂ ಕೂಡ ಅದನ್ನು ಸಮಾಧಾನದಿಂದ ಅವರು ಮಾತನಾಡುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಬ್ವಿಯಸ್ಲಿ ಅವರು ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಅವ್ರು ಮಾಸ್ ಲೀಡ್ರು. ಅದರಲ್ಲಿ 2 ಮಾತಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಇಡೀ ರಾಜ್ಯವೇ ಕಂಡಂತಹ ಒಬ್ಬ ಅದ್ಭುತ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಷ್ಟೇ ಅವರು ರಾಜಕೀಯದ ಒಂದು ಮೆಟ್ಟಿಲನ್ನ ಹತ್ತಿದ್ದಾರೆ. ಅಂದ್ರೆ ಸಿಎಂ ಆಗಿ ಹತ್ತಿದ್ದಾರೆ. ಇಲ್ಲಿವರೆಗೂ ರಾಜಕೀಯ ಮಾಡ್ಕೊಂಡ್ ಬಂದಿದ್ದಾರೆ. 5-6 ಬಾರಿ ಕನಕಪುರ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಅದು ಸೆಕೆಂಡ್ರಿ. ಆ ಒಂದು ಕ್ಷೇತ್ರಕ್ಕೆ ಅವರು ಸೀಮಿತರಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಏನು ಅವರು ಅಷ್ಟೇನು ಮಾಸ್ ಲೀಡರ್ ಅಂತಂತ ಈಗ ಸದ್ಯದ ಮಟ್ಟಿಗೆ ಆ ಥರ ಏನು ಕಾಣ್ತಿಲ್ಲ. ಆದರೆ ಮುಂಬರುವಂತಹ ದಿನಗಳಲ್ಲಿ ಅವರು ಮಾಸ್ ಲೀಡರ್ ಆಗೇ ಆಗ್ತಾರೆ. ಆ ರೀತಿಯಾದಂತಹ ಒಂದು ವರ್ಚಸ್ಸು ಅವ್ರಿಗೆ ಖಂಡಿತವಾಗ್ಲೂ ಇದೆ. ಆದರೆ ನಿನ್ನೆ ನಡೆದಂತಹ ಒಂದು ವಿಚಾರ ಇದೆಯಲ್ಲ, ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬಹಳ ಬೇಸರ ತಂದಿರುವಂತಹ ವಿಚಾರ. ಅಂದ್ರೆ ಡಿ ಕೆ ಅಂತಂತೇಳಿ ಯಾವಾಗ ಘೋಷಣೆಯನ್ನ ಕೂಗ್ತಾರ, ಆ ಘೋಷಣೆಯನ್ನ ಕೂಗದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸಿಟ್ಟಾಗ್ತಾರೆ, ಗರಂ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮುಂದೆನೆ, ರೀ ಕೂತ್ಕೊಳ್ರಿ ಸುಮ್ಮನೆ, ಏನು ಮಿಕ್ದರಲ್ಲಿ ಏನು ಕಸ ಹೊಡೆಯೋದಕ್ಕೆ ಬಂದಿದ್ದೀವಿ, ಬರೀ ಡಿ ಕೆ ಬರೀ ಒಬ್ಬ ನಾಯಕರನ್ನ ನೀವು ಅಥವಾ ಒಬ್ಬ ವ್ಯಕ್ತಿನ ನೀವು ಇಲ್ಲಿ ಪೂಜೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ನೇರವಾಗಿ ಕಡ್ಡಿ ತುಂಡಾಗಂಗೆ ಅವರ ಕಾರ್ಯಕರ್ತರಿಗೆ ಮೆಸೇಜನ್ನು ಪಾಸ್ ಮಾಡಿದ್ರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನೂ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು, ಡಿ ಕೆ ಶಿವಕುಮಾರ್ ಅವರು ಕೂಡ ಅರ್ಥ ಮಾಡ್ಕೋಬೇಕು, ಸತೀಶ್ ಜಾರಕಿಹೊಳಿ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮೆಸೇಜ್ ಕೊಟ್ಟರು ಒಬ್ಬ AICC ಅಧ್ಯಕ್ಷರಾಗಿ ಅಂತಂತಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಲ್ಲ. ಸ್ವಾಮಿ, ಇದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಾರ್ಟಿ, ನೀವೆಲ್ಲರೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು. ಎಲ್ಲಾ ನಾಯಕರಿಗೂ ಕೂಡ ನೀವು ಜೈಕಾರವನ್ನು ಹಾಕ್ಬೇಕು, ಎಲ್ಲಾ ನಾಯಕರನ್ನು ನೀವು ಪ್ರೀತಿಸಬೇಕು, ಎಲ್ಲಾ ನಾಯಕರನ್ನು ನೀವು ಒಂದು ರೆಸ್ಪೆಕ್ಟ್ ಮಾಡಬೇಕು. ಕೇವಲ ಒಬ್ಬ ನಾಯಕರಿಂದ ಅಲ್ಲ ಇದು ಅನ್ನೋ ಒಂದು ಮೆಸೇಜನ್ನು ನಿನ್ನನ್ನು ಕೂಡ ಅವ್ರು ಪಾಸ್ ಮಾಡಿದ್ರು. ಅಂದರೆ ಈ ಹಿಂದೆಯಿಂದಲೂ ಕೂಡ ಅವರು ಕಟ್ ಅಂಡ್ ಕ್ಲಿಯರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಕಟ್ಟಾಳು, ಅವರು ಕಾಂಗ್ರೆಸ್ ಪಕ್ಷದ ಪಿತಾಮಹ ಅಂದ್ರೂ ತಪ್ಪಿಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಮಹಾತ್ಮ ಗಾಂಧಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಕೀರ್ತಿ ಅವ್ರಿಗಿದೆ. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಲ್ಲುತ್ತೆ. ಹಾಗಾಗಿ ಇಲ್ಲಿ ಅವರು ಒಂದು ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ, ಪಕ್ಷದ ಸಿದ್ಧಾಂತಗಳು ಮುಖ್ಯ ಅನ್ನೋದನ್ನ ಕಟ್ ಅಂಡ್ ಕ್ಲಿಯರ್ ಆಗಿ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾಯಕರಿಗೆ ನಾನು ಹೇಳ್ತಾ ಇರೋದು, ನಾಯಕರಿಗೆ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಅಂತ, ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು. ಈಗ ಬಿ ಕೆ ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾದ್ಮೇಲೆ ಅವ್ರದೇ ಆದಂತಹ ಒಂದಷ್ಟು ರೂಲ್ಸ್ಗಳನ್ನ ತರಲೇಬೇಕು, ಏನು ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ಆ ಒಂದು ಜಾಗದಲ್ಲಿ ಕುತ್ಕೊಂಡಾದ್ಮೇಲೆ ಆ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅವರು ನಾಳೆ ದಿನ ನನ್ನಿಂದಲೇ ಪಕ್ಷ ಅಥವಾ ನಾನೇ ಇದು ಅನ್ನೋ ಒಂದು ಸುಪೀರಿಯಾರಿಟಿ ಅವರು ಕೂಡ ಬೆಳೆಸ್ಕೊಳ್ಬಾರ್ದು. ಇನ್ನು ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಸಿದ್ದರಾಮಯ್ಯವರು ಮಾಸ್ ಲೀಡ್ರು, ಅದರ 2 ಮಾತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಸ್ ಲೀಡ್ರು, 2 ಮಾತಿಲ್ಲ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಹೀಗೆ ಹಲವು ಕಾಂಗ್ರೆಸ್ನ ದಿಗ್ಗಜರುಗಳೆಲ್ಲರೂ ಕೂಡ ಮಾಸ್ ಲೀಡ್ರೆ. ಆದರೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅನ್ನೋದನ್ನ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕ್ಲಿಯರ್ ಕಟ್ ಆಗಿ ಒಂದು ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.